ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರು ಒಳ್ಳೆಯವನು, ದೇವರು ನಿಮಗೆ ಬೆಳಕಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಕೀರ್ತನೆ 27ನೇ ಅಧ್ಯಾಯದಲ್ಲಿ 1ನೇ ವಚನ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡುವೆನು? ಯೆಹೋವನು ನನ್ನ ಪ್ರಾಣದ ಆಧಾರವು. ಹಲ್ಲೆಲೂಯ. ನೀವು ಯಾರಿಗೆ ಅಂಜಬೇಕಾದಂಥ ಕಾರ್ಯಗಳನ್ನು ಇಲ್ಲ, ನೀವು ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯ. ಇಲ್ಲಿ ಕೀರ್ತನೆಗಾರ ಹೇಳುತ್ತಾ ಇದ್ದಾರೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡುವೆನೋ? ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಸಹ ಕೆಲವೊಂದು ಸಾರಿ ಭಯ ಎಂಬುದು ಉಂಟಾಗುತ್ತದೆ. ಹಲ್ಲೆಲೂಯ. ಆ ಭಯ ನಾವು ಭಯಪಡಬಾರದು. ನಾವು ಈ ಕೀರ್ತನೆಗಾರ ಯಾವ ರೀತಿ ದೇವರನ್ನು ಆಧಾರ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ನಮಗೆ ಬಂದಂಥ ಪರಿಸ್ಥಿತಿಯಲ್ಲಿ ನಾವು ಯೇಸುವನ್ನು ಆಧಾರ ಮಾಡಿಕೊಳ್ಳಬೇಕು. ಯೆಹೋವನ ಮೇಲೆ ಭರವಸೆ ಇಡಬೇಕು, ಯೆಹೋವನ ಮೇಲೆ ನಂಬಿಕೆ ಇಡಬೇಕು. ಇಲ್ಲಿ ಈತನು ಹೀಗೆ ಹೇಳುತ್ತಾ ಇದ್ದಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡುವನು? ಹಲ್ಲೆಲೂಯ. ಹಲ್ಲೆಲೂಯ. ನೀವು ದೇವರ ಕಾರ್ಯಕ್ಕಾಗಿ ನಿಂತುಕೊಳ್ಳುವಾಗ ಕೆಲವೊಂದು ಪರಿಸ್ಥಿತಿ ಬರುತ್ತವೆ. ಆ ಪರಿಸ್ಥಿತಿ ಏನು ಮಾಡ್ತಾ ಗೊತ್ತಾ, ನಮ್ಮ ಜೀವಿತದಲ್ಲಿ ಭಯ ತರುತ್ತವೆ. ನಾವು ಭಯಪಡಬಾರದು, ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯ. ದೇವರಲ್ಲಿ ನಂಬಿಕೆ ಇಡುವಾಗ ನಾವು ಮಾಡುವ ಕಾರ್ಯಗಳನ್ನೆಲ್ಲ ಸಫಲವಾಗುತ್ತವೆ. ಹಲ್ಲೆಲೂಯ. ಆತನು ನಮಗೆ ಪ್ರಾಣದ ಆಧಾರವು. ಹಲ್ಲೆಲೂಯ. ಯೆಹೋವನು ನನ್ನ ಪ್ರಾಣದ ಆಧಾರವು. ಹಲ್ಲೆಲೂಯ. ನಮ್ಮ ಜೀವನವನ್ನು ನಮ್ಮಿಂದ ಯಾರು ತೆಗೆಯೋದಕ್ಕೆ ಆಗೋದಿಲ್ಲ, ಯಾಕಂದರೆ ಯೆಹೋವ ದೇವರು ನಮ್ಮ ಸಂಗಡಿದ್ದಾರೆ. ಹಲ್ಲೆಲೂಯ. ಯೆಹೋವ ದೇವರು ನಮ್ಮ ಜೊತೆಗಾರನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೆಹೋವ ದೇವರು ನಮ್ಮ ಸಂಗಡಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಮಧ್ಯಾಹ್ನದ ಹಾನಿಕಾರವಾದ ವಿಪತ್ತು ನೀನು ಅಂಜ ಕಾರಣವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಯಾವ ಕತ್ತಲುಗಳನ್ನು ನಮ್ಮ ಎದುರಿದ್ರೂ ಭಯಪಡಬಾರದು, ನಾವು ಕರ್ತನಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯ. ನಾವು ಯೇಸುವಿನ ನಾಮದಲ್ಲಿ ನಂಬಿಕೆ ಇಡಬೇಕು. ಆ ನಂಬಿಕೆನೇ ನಮಗೆ ಬಿಡುಗಡೆ ಕೊಡುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ನಿಮಗೆ ಬೆಳಕಾಗಿದ್ದಾರೆ. ಹಲ್ಲೆಲೂಯ. ನೀವು ಕತ್ತಲಲ್ಲಿ ಕೂತಿದ್ದೀರ, ನೀವು ಪರಿಸ್ಥಿತಿಯಲ್ಲಿ ಅಯ್ಯೋ ಇದರಿಂದ ನನಗೆ ಯಾರು ಬಿಡಿಸುತ್ತಾರೆ, ಇದು ನನ್ನ ಕತ್ತಿ ಮುಗಿತೆಂದು ಚಿಂತೆ ಮಾಡ್ತೀರ. ಚಿಂತೆ ಮಾಡಬೇಡಿರಿ, ದೇವರು ನಿನ್ನ ಸಂಗಡಿದ್ದಾನೆ. ದೇವರು ಆ ಇಕ್ಕಟ್ಟುಗಳಿಂದ ಬಿಡಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನೀನು ಯೇಸುವಿನ ಕಡೆಗೆ ನೀನು ತಿರುಗಿಕೊಂಡು ನೋಡು, ದೇವರು ನಿನಗೆ ಬೆಳಕಾಗಿ ನಿನ್ನ ಮನೆಗೆ ಬರುತ್ತಾರೆ. ಬೆಳಕಾಗಿ ನಿನ್ನ ಹೃದಯದಲ್ಲಿ ಬಂದು ಇದುವರೆಗೂ ನೀನು ಅನುಭವಿಸಿರುವ ಆ ಕತ್ತಲಲ್ಲಿ ಇನ್ನು ಮೇಲೆ ನೀನು ಅನುಭವಿಸೋದಿಲ್ಲ, ಇನ್ನು ಮೇಲೆ ನೀನು ಬೆಳಕು ನೋಡುತ್ತೀಯ. ಹಲ್ಲೆಲೂಯ. ಆ ಬೆಳಕೆ ಯೇಸು ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಬೆಳಕೆ ಯೇಸು ಆಗಿದ್ದಾರೆ. ಹಲ್ಲೆಲೂಯ. ಆ ಬೆಳಕಲ್ಲಿ ನೀನು ಬರಬೇಕು, ಆ ಬೆಳಕಿನಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ಈ ಲೋಕದಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ದೇವರಿಂದ ಹಿಂಜಾರಬೇಡ. ಆ ಪರಿಸ್ಥಿತಿ ಬಂದಿರುವುದು ದೇವರ ಮಹಿಮೆಗಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಆ ಪರಿಸ್ಥಿತಿ ಬಂದಿರುವುದು ದೇವರ ಮಹಿಮೆಗಾಗಿ. ಬೆಳಕಾಗಿರುವ ಯೇಸು ನಿನ್ನ ಸಂಗಡಿದ್ದಾರೆ. ಆ ಬೆಳಕನ್ನು ನಿನಗೆ ದೇವರು ಒದಗಿಸಿ ಕೊಡುತ್ತಾರೆ, ಅದು ಧಾರಾಳವಾಗಿ ಒದಗಿಸಿ ಕೊಡುತ್ತಾರೆ. ದೇವರ ವಾಕ್ಯ ಹೇಳ್ತಾ ಇದ್ದಿದೆ, ರಾಯದ ಸಿಂಹವು ಹೊಟ್ಟೆಗಿಲ್ಲದೆ ಹಸಿದರೂ ಹಸಿಬಹುದು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯ. ದೇವರು ನಿನ್ನ ಸಂಗಡಿದ್ದು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ಹಲ್ಲೆಲೂಯ. ನೀನು ದೇವರ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ನಿನಗೆ ಬಿಡುಗಡೆ ತರುತ್ತದೆ. ಹಲ್ಲೆಲೂಯ. ಪ್ರಾರ್ಥನೆ ನಿನಗೆ ಬಿಡುಗಡೆ ತರುತ್ತದೆ. ಪೌಲ ಸೀಲನ ಕೈ
ಕೈಗಳನ್ನು ಕಟ್ಟಿ ಆತನಿಗೆ ಸೆರೆಮನೆ ಹಾಕಿದಾಗ ಆ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದನು. ಆತನ ಬಾಯಿಂದ ಸ್ತುತಿ ಮಾಡುತ್ತಾ ಇದ್ದನು. ಯಾವಾಗ ನಾವು ದೇವರಿಗೆ ಸ್ತುತಿ ಮಾಡುತ್ತೇವೋ, ಯಾವಾಗ ನಾವು ದೇವರಿಗೆ ಸ್ತೋತ್ರ ಹೇಳುತ್ತೇವೋ, ಆವಾಗ ನಮ್ಮ ಒಳಗಿರುವಂಥ ಪರಿಸ್ಥಿತಿಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಾಲೆಲೂಯ. ಯೇಸುವಿನ ನಾಮ ಅದು ಉನ್ನತವಾದ ನಾಮ. ಆ ನಾಮಕ್ಕೆ ಶ್ರೇಷ್ಠವಾದುದು ಮತ್ತೊಂದಿಲ್ಲ. ಹಾಲೆಲೂಯ. ಅದು ಶ್ರೇಷ್ಠವಾದ ನಾಮ, ಅದು ಉನ್ನತವಾದ ನಾಮ. ಯೇಸುವಿನ ನಾಮದಲ್ಲಿ ನಿನ್ನ ಆಶೀರ್ವಾದಗಳನ್ನು ಇದ್ದಾವೆ. ಹಾಲೆಲೂಯ. ನೀನು ಆಶೀರ್ವಾದ ಪಡೆಯಬೇಕು, ನೀನು ಅಭಿವೃದ್ಧಿ ಹೊಂದಬೇಕಾದರೆ ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು, ಯೇಸುವಿನ ನಾಮದಲ್ಲಿ ಬೇಡಿಕೋ. ದೇವರು ನಿನಗೆಲ್ಲವನ್ನು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಹಾಲೆಲೂಯ. ನೀನು ಕೇಳಿಕೊಳ್ಳುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾರೆ. ಯಾವ ವಿಪತ್ತು ಬಂದರೂ ಭಯಪಡಬೇಡ. ನೀನು ಒಂದೇ ಒಂದು ಕೆಲಸ ಮಾಡಬೇಕು. ನನಗಾಗಿ ನನ್ನ ಕರ್ತನಿದ್ದಾನೆ, ನನಗಾಗಿ ನನ್ನ ಯೇಸು ಇದ್ದಾರೆ, ನನ್ನ ಯೇಸು ನನ್ನ ಅಗತ್ಯ ಪೂರೈಸುತ್ತಾರೆ, ನನ್ನ ಯೇಸು ನನಗೆ ಬಿಡುಗಡೆ ಮಾಡುತ್ತಾರೆಂದು ನೀನು ಈ ರೀತಿ ಯೋಚನೆ ಮಾಡುವಾಗ ನಾವು ಯೋಚನೆಗಳನ್ನು ಚೇಂಜ್ ಮಾಡ್ಕೋಬೇಕು. ಹಲ್ಲೆಲೂಯ. ನಮಗೆ ಕಷ್ಟ ಎಂದು ಬಂದಿದಾಗ ನಾವು ಆ ಕಷ್ಟದ ವಿಷಯದಲ್ಲಿ ಚಿಂತೆ ಮಾಡಬಾರದು. ನಾವು ದೇವರು ನಮಗಾಗಿ ಇಟ್ಟಿರುವ ವಾಗ್ದಾನದ ವಿಷಯದಲ್ಲಿ ಚಿಂತೆ ಮಾಡುವ. ಆ ವಾಗ್ದಾನಗಳನ್ನು ತಗೊಂಡು ನಾವು ನುಡಿಯಬೇಕು. ಆ ವಾಗ್ದಾನಗಳನ್ನು ವಾಕ್ಯದಲ್ಲಿ ಓದಿ ನಾವು ನುಡಿಯಬೇಕು. ದೇವರು ಹೇಳಿದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ ಎಂಬುದಾಗಿ ಹೇಳಿದಾರಂತಂದರೆ ಆ ವಾಗ್ದಾನವನ್ನು ಇಟ್ಟು ಪರಿಸ್ಥಿತಿ ಮುಂದೆ ನಾವು ಹೇಳಬೇಕು, ಏ ಸೈತಾನನೇ, ನೀ ನನ್ನಿಂದ ತೊಲಗಿ ಹೋಗು, ನನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ನನಗೆ ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಗ್ದಾನ ನೆರವೇರುತ್ತದೆ ನನ್ನ ಜೀವಿತದಲ್ಲಿ ಎಂದು ನಾವು ಬಾಯಿಂದ ನುಡಿಬೇಕು. ನಾವು ಯಾವಾಗ ಬಾಯಿಂದ ನುಡಿತೀವೋ ನಮಗೆ ಬಂದಿರುವ ಆ ಕಷ್ಟಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯ. ಯಾವುದೇ ಕಷ್ಟವಾಗಿರ್ಬೋದು, ಆದರೆ ಅದಕ್ಕೆ ನೋಡಿ ನಾವು ಗುಣಗೊಟ್ಟಬಾರದು. ಅದಕ್ಕೆ ನೋಡಿ ಅಯ್ಯೋ ನನಗೆ ಕಷ್ಟ ಬಂತು, ಇನ್ನು ಮೇಲೆ ನಾನು ಮೇಲಕ್ಕೆ ಬರುವುದೇ ಇಲ್ಲಂದು ಯಾವತ್ತೂ ಡಿಸೈಡ್ ಮಾಡಬಾರದು. ಯಾಕಂದರೆ ನಮ್ಮನ್ನು ಉನ್ನತಕ್ಕೆ ತರುವ ಆತನು ಸರ್ವಶಕ್ತನಾಗಿದ್ದಾನೆ. ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ಸರ್ವಶಕ್ತನಾಗಿದ್ದಾನೆ. ಹಾಲೆಲೂಯ. ನಮ್ಮನ್ನು ಉನ್ನತಕ್ಕೆ ತರುವ ದೇವರು ಸರ್ವಶಕ್ತನಾಗಿದ್ದಾನೆ. ನಾವು ಯಾವ ಸ್ಥಳದಲ್ಲಿ ತಲೆ ತಗ್ಗಿಸಿದೆವೋ ಆ ಸ್ಥಳದಲ್ಲಿ ತಲೆ ಎತ್ತುವಂತೆ ಮಾಡುವ ದೇವರು ಸರ್ವಶಕ್ತನಾಗಿದ್ದಾನೆ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ, ಎಲ್ಲವೂ ದೇವರಿಂದ ಸಾಧ್ಯವಾಗಿದೆ. ನಾವು ಆತನಲ್ಲಿ ನಂಬಿಕೆ ಇಡಬೇಕು. ಯಾವಾಗ ನಾವು ಆತನಲ್ಲಿ ನಂಬಿಕೆ ಇಡುತ್ತೇವೋ ನಮಗೆ ಬಂದಂಥ ಎಲ್ಲ ಕಷ್ಟಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಬಾಯಿಂದ ಯೇಸುವಿಗೆ ಸ್ತುತಿ ಮಾಡಬೇಕು. ಯಾಕಂದರೆ ನಾವು ಯಾವಾಗ ಸ್ತುತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೋ ಆಗ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುತ್ತಾನೆ. ಹಾಲೆಲೂಯ. ನಿನ್ನದು ಏನು ದೇವರಿಗೆ ಗೊತ್ತಿಲ್ಲ ಅಂತ ತಿಳಿದುಕೊಳ್ಳಬೇಡ. ನೀನು ಹೇಗಿದೆಯೋ, ಎಲ್ಲಿದೆಯೋ, ಯಾರಿದೆಯೋ ಅಂತೇಳಿ ಎಲ್ಲವೂ ಕರ್ತನು ಬಲ್ಲಾತನಾಗಿದ್ದಾನೆ. ಹಾಲೆಲೂಯ. ಯಾರೂ ಇಲ್ಲ ಎಂದು ಹೇಳಬೇಡ. ಕರ್ತನು ಬಲ್ಲಾತನಾಗಿದ್ದಾನೆ. ಕರ್ತನು ನಿನ್ನ ಸಂಗಡಿದ್ದಾನೆ. ನಿನಗಿರುವುದು ಎಲ್ಲವನ್ನು ದೇವರಿಗೆ ಗೊತ್ತಿದೆ. ಹಾಲೆಲೂಯ. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನಾವು ಯಾವಾಗಲೂ ದೇವರನ್ನು ಸ್ತುತಿ ಮಾಡಬೇಕು. ಕೆಲಸ ಮಾಡುವಾಗಲಾಗಲಿ, ಮನೆಯಲ್ಲಿರುವಾಗಲಾಗಲಿ, ಕೂತುಕೊಳ್ಳುವಾಗಲಾಗಲಿ, ನಿಲ್ಲುವಾಗಲಿ ನಾವು ಯಾವಾಗಲೂ ದೇವರನ್ನು ಸ್ತುತಿ ಮಾಡಬೇಕು. ಹಾಲೆಲೂಯ. ಲೋಕದ ಟೆನ್ಷನ್ ನಾವು ತಗೊಳ್ಳಬಾರದು. ಯಾಕಂದರೆ ದೇವರು ಶ್ರೇಷ್ಠವಾಗಿ ನಮ್ಮನ್ನು ಹೇಳಿರೋದು, ನಿನ್ನ ಚಿಂತೆ ಭಾರಗಳನ್ನು ಆತನ ಮೇಲೆ ಹಾಕು, ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಹಾಲೆಲೂಯ. ಹಾಲೆಲೂಯ. ನಾಳೆ ಊಟ ಇಲ್ಲ, ನಾಳೆ ರೈಸ್ ಇಲ್ಲ, ನಾಳೆ ಬ್ಯಾಳಿ ಇಲ್ಲ, ಇವೆಲ್ಲ ನಾವು ಚಿಂತೆ ಮಾಡಬಾರದು. ನಾಳೆ ಏನು ತಿನ್ನಬೇಕೋ, ಕುಡಿಬೇಕೋ, ಇವೆಲ್ಲ ತಂದೆಗೆ ಗೊತ್ತಿದೆ. ಹಾಲೆಲೂಯ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಆತನು ಜೀವ ಸ್ವರೂಪನಾಗಿದ್ದಾನೆ.
ಪ್ರೈಸ್ ದಿ ಲಾರ್ಡ್. ನಿನಗೆ ಏನು ಅಗತ್ಯವೋ ಅದನ್ನೆಲ್ಲ ನಿನ್ನ ತಂದೆ ಗೊತ್ತುಂಟು. ಹಾಲೆಲೂಯ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ನಿನ್ನ ಒಳಗೆ ಇದ್ದಾರೆ. ಹಾಲೆಲೂಯ. ನಿನ್ನ ಒಳಗೆ ಇದ್ದಾರೆ, ನಿನ್ನ ಹೃದಯದೊಳಗೆ ಇದ್ದಾರೆ. ನಿನ್ನನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಲೆಲೂಯ. ನೀನು ಒಂಟಿಗಾನೆಂದು ಚಿಂತೆ ಮಾಡಬೇಡ, ಯೇಸು ಕ್ರಿಸ್ತ ನಿನ್ನ ಸಂಗಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಜೀವಿತವಾಗಿದ್ದಾರೆ. ಯೇಸು ನಮ್ಮ ಸಂಗಡಿದ್ದಾರೆ. ನಮ್ಮ ಅಗತ್ಯಗಳನ್ನು, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರು ನಮ್ಮ ಸಂಗಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಾವು ಹೇಳಬೇಕು, ಇದು ನನ್ನಲ್ಲಿ ಇರುವುದಿಲ್ಲ. ಯಾವ ರೀತಿ ಕತ್ತಲಾಗುತ್ತದೆ ಮತ್ತೆ ಬೆಳಕು ಬರುತ್ತದೆ. ಈ ಬೆಳಕಾಗಿರುವ ಯೇಸು ನಿನ್ನ ಸಂಗಡಿದ್ದಾರೆ. ಈ ಬೆಳಕಾಗಿರುವ ಯೇಸು ನಿನ್ನ ಸಂಗಡಿದ್ದಾರೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಕ್ರಿಸ್ಮಸ್ ಹಬ್ಬ ಬಂತು. ನಾನು ಕ್ರಿಸ್ಮಸ್ ಹಬ್ಬ ಮಾಡಬೇಕು, ನಾನು ಹೇಗೆ ಬಟ್ಟೆ ತಗೊಳ್ಬೇಕು, ನಾನು ಈ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳನ್ನು ಹೇಗೆ ನಾನು ತರಬೇಕೆಂದು ಚಿಂತೆ ಮಾಡ್ತೀಯ? ಮಾಡಬೇಡ. ಹಾಲೆಲೂಯ. ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ. ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ ಮಾಡುವಾಗ ಅದು ಪರಲೋಕದಿಂದ ದೇವರು ಒದಗಿಸಿಕೊಡ್ತಾನೆ. ಹಾಲೆಲೂಯ, ಹಾಲೆಲೂಯ. ಪೇತ್ರನು, ಪೌಲನು ಆತನ ಸೇವೆ ಮಾಡುವಾಗ ಹಾಲೆಲೂಯ ಆತನಿಗೆ ಮಾಂಸವು ಪರಲೋಕದಿಂದ ಬಂದಿತಲ್ವ, ನಿನ್ನನ್ನು ಸಹ ಪರಲೋಕದಿಂದ ದೇವರು ಕಳಿಸುವವರಾಗಿದ್ದಾರೆ. ಪರಲೋಕವನ್ನು ತೆರೆದು ನಿನ್ನನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ಪರಲೋಕದಿಂದ ಬಂದು ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಹಾಲೆಲೂಯ. ನಾನು ಹೇಗೆ ಮಾಡಬೇಕೆಂದು ಚಿಂತೆ ಮಾಡಬೇಡ. ಅಯ್ಯೋ ನನ್ನ ಹತ್ರ ಹಣ ಇಲ್ಲ ಎಂದು ಚಿಂತೆ ಮಾಡಬೇಡ. ನಿನ್ನ ಮನೆಯಲ್ಲಿ ಬೈಬಲ್ ಇದೆ, ಆ ಬೈಬಲನ್ನು ಇಟ್ಟು ಆ ವಾಕ್ಯವನ್ನು ತೆಗೆದು ಪ್ರಾರ್ಥನೆ ಮಾಡು, ಅದು ದೇವರು ಒದಗಿಸಿಕೊಡುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನಾನು ಹಬ್ಬ ಚೆನ್ನಾಗಿ ಮಾಡುತ್ತೇನೆ ಅಂತ ಹೇಳು. ನಾನು ಬಡವನಲ್ಲ, ನನ್ನ ತಂದೆ ರಾಜಾದಿರಾಜನಿದ್ದಾನೆ ಅಂತ ಹೇಳು. ಹಾಲೆಲೂಯ. ನಿನ್ನ ಪರಿಸ್ಥಿತಿ ನೀನು ನೋಡಬೇಡ, ನಿನ್ನ ಮನೆ ನೀನು ನೋಡಬೇಡ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೀನು ನೋಡಬೇಡ. ಆದರೆ ನೀನು ಹೇಳು, ನಾನು ಬಡವನಾಗಿದ್ದಿರ್ಬೋದು, ಆದರೆ ನನ್ನ ತಂದೆ, ನನ್ನನ್ನು ಸೃಷ್ಟಿ ಮಾಡಿರುವ ದೇವರು, ಆತನು ರಾಜಾದಿರಾಜನಾಗಿದ್ದಾನೆ. ನಾನು ಬಟ್ಟೆ ಇಲ್ಲದೆ ಇರುವುದಿಲ್ಲ, ನಾನು ಊಟ ಇಲ್ಲದೆ ಇರುವುದಿಲ್ಲ. ನನ್ನ ತಂದೆ ನನಗೆ ಎಲ್ಲವೂ ಒದಗಿಸುತ್ತಾನೆಂದು ನೀನು ನಂಬಿದರೆ ಸಾಕು, ದೇವರು ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಒದಗಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನೀನು ದೇವರ ಮೇಲೆ ನಂಬಿಕೆಯಿಡು, ದೇವರು ನಿನ್ನ ಅಗತ್ಯ ಪೂರೈಸುತ್ತಾರೆ. ಹಾಲೆಲೂಯ. ಇದುವರೆಗೂ ಪ್ರಾರ್ಥನೆ ಮಾಡದೇ ಇದ್ದರೂ ಇನ್ನು ಮೇಲೆ ಆ ಬೈಬಲನ್ನು ತೆಗೆದು ಪ್ರಾರ್ಥನೆ ಮಾಡಿ ನೋಡು, ದೇವರು ನಿನಗೆಲ್ಲವನ್ನು ಒದಗಿಸುತ್ತಾರೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡಿದ್ದಾರೆ. ಯಾವತ್ತು ಭಯಪಡಬೇಡ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನನ್ನ ಮನೆ ಚೆನ್ನಾಗಿಲ್ಲ ಎಂದು ಭಯಪಡಬೇಡ. ಹಾಲೆಲೂಯ. ದೇವರಿಗೆ ಬೇಕಾಗಿರುವುದು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ದೇವರಿಗೆ ಬೇಕಾಗಿರುವುದು ನಿನ್ನ ಮನೆಯಲ್ಲ, ದೇವರಿಗೆ ಬೇಕಾಗಿರುವುದು ನಿನ್ನ ಹೃದಯ. ಪ್ರೈಸ್ ದಿ ಲಾರ್ಡ್. ದೇವರು ಒದಗಿಸಿಕೊಡುತ್ತಾರೆ. ಹಾಲೆಲೂಯ. ಕರ್ತನ ಮೇಲೆ ನಂಬಿಕೆ ಇಕ್ಕು. ಯೆಹೋವನು ನಿನಗೆ ಬೆಳಕಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲಿ ಆತನು ಬಿಟ್ಟು ಹೋಗುವನಲ್ಲ, ನಿನ್ನನ್ನು ಎಲ್ಲ ಪರಿಸ್ಥಿತಿಯಿಂದ ಬಿಡಿಸುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಜೈ ಕ್ರಿಸ್ತ.